ಅಟ್ಯಾಕ್ ಅನ್ನು ಕೂಡ ಮುಂದುವರಿಸ್ತಾ ಇದೆ. ಬಹರೇನ್ನ ಬಾಪ್ಕೋ ಆಯಿಲ್ ಸಂಸ್ಕರಣಾಗಾರ ಸ್ಫೋಟ ಆಗಿದೆ. ಇರಾನ್ನ ಕ್ಷಿಪಣಿ ದಾಳಿಗೆ ಬಾಪ್ಕೋ ತೈಲಗಾರ ಹೊತ್ತೂರಿದಿದೆ. 4 ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಸಂಸ್ಕರಣಾಗಾರ ಘಟಕ ಅದು. ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಇಲ್ಲಿಂದನೇ ತೈಲ ಪೂರೈಕೆ ಆಗ್ತಾ ಇತ್ತು. ಬಾಪ್ಕೋ ತೈಲಗಾರವನ್ನು ಗುರಿಯಾಗಿಸಿ ಇರಾನ್ ದಾಳಿಯನ್ನು ನಡೆಸಿದೆ. ಸದ್ಯ ಆ ತೈಲಗಾರ ಹೊತ್ತಿ ಉರಿತಿರೋದನ್ನು ನೀವು ನೋಡ್ತಾ ಇದ್ದೀರಾ. ಬಹರೇನ್ನಲ್ಲಿರುವಂಥ ಬಾಪ್ಕೋ ತೈಲಗಾರದ ಮೇಲೆ ಹೀಗೆ ಅಟ್ಯಾಕ್ ಆಗಿರೋದು. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ಈ ಗಲ್ಫ್ ರಾಷ್ಟ್ರಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ತೈಲ ಕೊಳವೆ ಬಾವಿ, ಅದಾದ ನಂತರ ಸಂಸ್ಕರಣಾಗಾರ ಇದೆಲ್ಲ ಅಭಿವೃದ್ಧಿ ಆದಂಥದ್ದು ಅದು ಬಹರೇನ್ನಲ್ಲೇ. ಈ ಕೊಲ್ಲಿ ರಾಷ್ಟ್ರಗಳಿಗೆ ಸಂಬಂಧಪಟ್ಟಾಗಿನ ಮೊದಲ ತೈಲ ಸಂಸ್ಕರಣಾಗಾರ ಆರಂಭ ಆಗಿದ್ದು ಅದೆಲ್ಲ ಬಹರೇನ್ನಲ್ಲೇ. ಅದರಲ್ಲೂ ಕೂಡ ಈ ಬಾಪ್ಕೋ ಇದು ಬಹರೇನ್ ಸರ್ಕಾರದ ಅಧೀನದಲ್ಲೇ ಇರುವಂಥ ಒಂದು ತೈಲಗಾರ. ಈ ತೈಲಗಾರದ ಮೇಲೆ ಇರಾನ್ ಅಟ್ಯಾಕ್ ಮಾಡಿರೋದಿದೆಯಲ್ಲ, ಇದು ಬಹರೇನ್ಗೆ ಕೊಟ್ಟಂತಹ, ಜೊತೆಗೆ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ತನ್ನ ಅಟ್ಯಾಕ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಕೊಟ್ಟಂಥ ಒಂದು ದೊಡ್ಡ ಸೂಚನೆ ಇದು. ನೋಡಿ, 2ನೇ ಬಾರಿ ದಾಳಿಯಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಬಾಪ್ಕೋ ಬಹರೇನ್ನ ಪ್ರಮುಖ ತೈಲ ಸಂಸ್ಕರಣಾ ಕೇಂದ್ರ, ಸಂಪೂರ್ಣವಾಗಿ ಬಹರೇನ್ ಸರ್ಕಾರದ ಒಡೆತನದಲ್ಲಿರುವಂಥ ತೈಲ ಸಂಸ್ಕರಣಾ ಘಟಕ ಇದು. ನೋಡಿ, 1936ರಲ್ಲಿ ಬಾಪ್ಕೋ ತೈಲ ಸಂಸ್ಕರಣಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಅರೇಬಿಯನ್ ಗಲ್ಫ್ ಪ್ರದೇಶದ ಮೊದಲ ತೈಲ ಸಂಸ್ಕರಣಾಗಾರ ಇದು. ಪ್ರತಿದಿನ 4 ಲಕ್ಷಕ್ಕೂ ಹೆಚ್ಚು ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಘಟಕ ಇದು. ಇಲ್ಲಿ LPG, ನಾಫ್ತಾ, ಸೀಮೆಎಣ್ಣೆ, ಜೆಟ್ ಇಂಧನ, ಡೀಸೆಲ್ ಹಾಗೆ ಹೆಚ್ಚಿನ ಗುಣಮಟ್ಟದ ಬೇಸ್ ಆಯಿಲನ್ನು ಕೂಡ ಉತ್ಪಾದನೆ ಮಾಡಲಾಗುತ್ತೆ. ಇನ್ನೊಂದು ವಿಚಾರ ಅಂತಂದರೆ, ಬಹರೇನ್ಗೆ ಇದೆಷ್ಟು ಅತಿ ಮುಖ್ಯ ಅನ್ನೋದಕ್ಕೆ, ಇಲ್ಲಿ ಉತ್ಪಾದನೆ ಆಗುವಂಥ 95% ಉತ್ಪನ್ನಗಳು ರಫ್ತಾಗುತ್ತೆ. 95% ಉತ್ಪನ್ನವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ರಫ್ತು ಮಾಡಲಾಗುತ್ತೆ. ಇರಾನ್ ದಾಳಿಯಿಂದಾಗಿ ರಿಫೈನರಿ ಸಂಕೀರ್ಣಕ್ಕೆ ಹಾನಿಯಾಗಿದೆ. ರಿಫೈನರಿಯ ಕೆಲ ಭಾಗಗಳಲ್ಲಿ ಹಾನಿಯಾಗಿದೆ ಅಂತ ಹೇಳಿ ವರದಿ ಮಾಡಲಾಗಿದೆ.